Yes, dear students, in today's class, we are going to solve the problems of labor cost under Halsey method and Rowan's method. In the previous class, we discussed the meaning and how the what you call the wages are calculated under Halsey method, Rowan method, and in Taylor's method. But in today's class, we will see how the wages are calculated by applying formulas. Here I have taken some problems, try to understand what is given in the problem, and we will solve these problems by applying formulas under different methods. Just you go through ಈ ಪ್ರಾಬ್ಲಮ್ ನಲ್ಲಿ ಏನು ಕೊಟ್ಟಿದ್ದಾರೆ ಎಂಬುದನ್ನ ಮೊದಲು ನೋಡೋಣ. ಹಿಂದಿನ ಕ್ಲಾಸ್ ನಲ್ಲಿ ನಾನು ಹೇಳಿದ್ದೆ ಹಾಲ್ಸೆ ಮೆಥಡ್, ರೋವನ್ ಮೆಥಡ್ ಮತ್ತು ಟೇಲರ್ಸ್ ಮೆಥಡ್ ಅಂತ. ಹಾಲ್ಸೆ ಮೆಥಡ್ ನಲ್ಲಿ ವೇಜಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ವೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ ಯಾವ ವರ್ಕರ್ ಕೊಟ್ಟಂತಹ ಸ್ಟ್ಯಾಂಡರ್ಡ್ ಟೈಮ್ಗಿಂತ ಮುಂಚಿತವಾಗಿ ತನ್ನ ಕೆಲಸವನ್ನ ಸಂಪೂರ್ಣಗೊಳಿಸಿದ್ರೆ ಅಥವಾ ಕಂಪ್ಲೀಟ್ ಮಾಡಿದ್ರೆ ಏನು ಅವನು ಟೈಮ್ ಸೇವ್ ಮಾಡಿರ್ತಾನೆ ಅದ್ರ ಮೇಲೆ ಏನು ಅವನಿಗೆ ಕೂಲಿ ಬರುತ್ತಲ್ಲ, ವೇಜಸ್ ಏನ್ ಬರ್ತವೆ ಅದರದ್ದು 50% ಅನ್ನ ಬೋನಸ್ ಆಗಿ ಕೊಡಬೇಕು. ಇದು ಹಾಲ್ಸೆ ಮೆಥಡ್ ಹೇಳುತ್ತೆ. ಈಗ ರೋವನ್ ಮೆಥಡ್ ನಲ್ಲಿ ನಾವು ಸ್ಟ್ಯಾಂಡರ್ಡ್ ಟೈಮಿಂಗ್ ಮತ್ತು ಟೈಮ್ ಸೇವ್ಡ್ ಈ ಪ್ರಪೋರ್ಷನ್ ನಲ್ಲಿ ಏನ್ ಮಾಡಬೇಕಾಗ್ತದೆ, ಇಲ್ಲಿ ಬೋನಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಪ್ರಾಬ್ಲಮ್ ಸಹಾಯದಿಂದ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಎಂಬುದನ್ನ ನಾವು ನೋಡೋಣ. ಲೆಟ್ ಅಸ್ ಸಿ how to calculate the wages of workers under these two methods. First, to go through the problem, what is given here. Standard time set by the company was 50 hours to complete the work. The hourly wage rate was rupees 10 per hour. The actual time taken by two workers was as follows. A 40 hours, B 45 hours. Calculate wages of A and B under Halsey method and Rowan's method. ಏನು ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ ನಲ್ಲಿ? ಬಹಳ ಸಿಂಪಲ್ ಇದೆ ಪ್ರಾಬ್ಲಮ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ವೆರಿ ಸಿಂಪಲ್ ಥಿಂಗ್ ಇಸ್ ದೇರ್. ಸ್ಟ್ಯಾಂಡರ್ಡ್ ಟೈಮ್ ಏನ್ ಮಾಡಿದೆ, ಒಂದು ಕಂಪನಿ ಒಂದು ಸೆಟ್ ಮಾಡಿದೆ. ಒಂದು ಕೆಲಸವನ್ನ ಕಂಪ್ಲೀಟ್ ಮಾಡಬೇಕಾದ್ರೆ ವರ್ಕರ್ಸ್ಗೆ ಎಷ್ಟು ಟೈಮ್ ತಗೊಳ್ಬೇಕಪ್ಪ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಟೈಮ್, ಒಂದು ಸ್ಟ್ಯಾಂಡರ್ಡ್ ಟೈಮ್ ಒಂದು ಫಿಕ್ಸ್ ಮಾಡಿದೆ 50 ಅವರ್ಸ್. ವಿತ್ ಇನ್ ದಟ್ ದ ವರ್ಕ್ ಅಸೈನ್ಡ್ ಟು ದ ವರ್ಕರ್ ಶುಡ್ ಬಿ ಕಂಪ್ಲೀಟೆಡ್. ಈ 50 ಅವರ್ಸ್ ಟೈಮ್ ಕೊಟ್ಟಾಗ ಪ್ರತಿ ಗಂಟೆಗೆ ಆ ಕೆಲಸಗಾರನಿಗೆ ಎಷ್ಟು ಕೊಡ್ತಾ ಇದೆ, ಅದು ಸಂಬಳ 10 ರೂಪಾಯಿ ಪ್ರತಿ ತಾಸಿಗೆ ಕೊಡ್ತಾ ಇದೆ, ಪ್ರತಿ ಗಂಟೆಗೆ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಇಬ್ರು ವರ್ಕರ್ ಕೆಲಸ ಮಾಡಿದ್ದು ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಎ ಅನ್ನುವಂತಹ ವ್ಯಕ್ತಿ ಆ ಕೊಟ್ಟಂತಹ ಕೆಲಸವನ್ನ 40 ಗಂಟೆಗಳಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. ಆಮೇಲೆ ಬಿ ಅನ್ನುವಂತಹ ವ್ಯಕ್ತಿ ಅದೇ ಅದೇ ಕೆಲಸವನ್ನ 45 ಗಂಟೆಗಳಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. It clearly shows that both the workers have completed the assigned task within the standard hours. ಆ ಸ್ಟ್ಯಾಂಡರ್ಡ್ ಅವರ್ಸ್ ಗಿಂತ ಮುಂಚಿತವಾಗಿ ಅವ್ರು ಏನ್ ಮಾಡಿದ್ದಾರೆ, ಇಬ್ರು ಕೆಲಸಗಾರರು ಆ ಕೆಲಸವನ್ನ ಸಂಪೂರ್ಣಗೊಳಿಸಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ. ಇಟ್ ಮೀನ್ಸ್ ಹಿಯರ್ ಎ ಅಂಡ್ ಬಿ ಆರ್ ಎಲಿಜಿಬಲ್ ಟು ಗೆಟ್ ದ ಬೋನಸ್ ಆಸ್ ಪರ್ ಹಾಲ್ಸೆ ಮೆಥಡ್. ಹಾಲ್ಸೆ ಮೆಥಡ್ ಅಡಿಯಲ್ಲಿ ಆ ಇಬ್ರು ಎ ಮತ್ತು ಬಿ ಏನಿದೆಯಲ್ಲ ಅವರು ಬೋನಸ್ ತಗೊಳ್ಳಿಕ್ಕೆ ಹಕ್ಕೊಳ್ಳೋ ಆಗಿದ್ದಾರೆ, ಅವರಿಗೆ ಒಂದು ಹಕ್ಕಿದೆ ಬೋನಸ್ ತಗೊಳ್ಳಿಕ್ಕೆ. ಆದ್ರೆ ಆ ಬೋನಸ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕೆಂಬುದನ್ನ ನೋಡುವ. ಫಸ್ಟ್ ವಿಲ್ ಸಿ ಹಾಲ್ಸೆ ಮೆಥಡ್. ಈ ಹಾಲ್ಸೆ ಮೆಥಡ್ ಅಡಿಯಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚಿತವಾಗಿ ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಆ ವರ್ಕರ್ಸ್ ಎಷ್ಟು ಟೈಮ್ ಸೇವ್ ಮಾಡಿದ್ದಾರೆ ಎಂಬುದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೈಮ್ ಸೇವ್ಡ್ ಬೈ ದ ವರ್ಕರ್. ಹಿಯರ್ ಮಿಸ್ಟರ್ ಎ ಏನ್ ಮಾಡಿದಾನೆ, ಟೈಮ್ ಎಷ್ಟು ಸೇವ್ ಮಾಡಿದಾನೆ ಎಂಬುದನ್ನ ನೋಡುವ. ಎ ಏನ್ ಮಾಡಿದಾನೆ 50 ಅವರ್ಸ್. ಇಲ್ಲಿ ನಾವು ಏನ್ ಬರೀತೀನಿ, ಟೈಮ್ ಸೇವ್ಡ್ ಅಂತ ಬರೀತೀನಿ. ಟೈಮ್ ಸೇವ್ಡ್ ಬೈ ಎ ಇಸ್ ಈಕ್ವಲ್ ಟು ಎಷ್ಟು ಟೈಮ್ ಸೇವ್ ಮಾಡಿದಾನ್ರಿ ಅವನು, ಸ್ಟ್ಯಾಂಡರ್ಡ್ ಅವರ್ಸ್ ಎಷ್ಟಿದೆ 50 ಅವರ್ಸ್ ಇದೆ. ಕಂಪನಿ ಎಷ್ಟು ಟೈಮ್ ಕೊಟ್ಟಿದೆ ಅವನಿಗೆ ಆ ಕೆಲಸವನ್ನ ಸಂಪೂರ್ಣಗೊಳಿಸಲು, ಕಂಪ್ಲೀಟ್ ಮಾಡಲು 50 ಅವರ್ಸ್ ಟೈಮ್ ಕೊಟ್ಟಿದೆ. ನೋಡಪ್ಪ 50 ಗಂಟೆಗಳಲ್ಲಿ ಈ ಕೆಲಸವನ್ನ ನೀನು ಮಾಡ್ಬೇಕು ಅಂತ. ಆದ್ರೆ ಇವನು ಏನ್ ಮಾಡಿದಾನೆ, ಆ ಕೆಲಸವನ್ನ 40 ಗಂಟೆಗಳಲ್ಲಿ ಕಂಪ್ಲೀಟ್ ಮಾಡಿದಾನೆ. 40 ಅವರ್ಸ್ ನಲ್ಲಿ ಮಾತ್ರ ಅವನು ಏನ್ ಮಾಡಿದಾನೆ, ಕಂಪ್ಲೀಟ್ ಮಾಡಿದಾನೆ. ಅಂದ್ರೆ ಅವನು ಟೈಮ್ ಎಷ್ಟು ಸೇವ್ ಮಾಡಿದಂಗಾಯ್ತು, 10 ಅವರ್ಸ್ ಟೈಮ್ ಏನ್ ಮಾಡಿದಾನೆ, ಸೇವ್ ಮಾಡಿದಾನೆ. ವಿತ್ ಇನ್ 40 ಅವರ್ಸ್ ಹಿ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ವರ್ಕ್. ಅದೇ ರೀತಿಯಾಗಿ ಇಲ್ಲಿ ಬಿ ಏನ್ ಮಾಡಿದಾನೆ ನೋಡುವ. ಟೈಮ್ ಸೇವ್ಡ್ ಬೈ ಬಿ, ದಟ್ ವಿಲ್ ಕ್ಯಾಲ್ಕುಲೇಟ್ ಟೈಮ್ ಸೇವ್ಡ್ ಬೈ ಬಿ. ಬಿ ಎಷ್ಟು ಟೈಮ್ ಸೇವ್ ಮಾಡಿದಾನ್ರಿ, ಅವನಿಗೂ ಸಹ ಕಂಪನಿ ಕೊಟ್ಟಿದ್ದು ಎಷ್ಟಿತ್ತು, 50 ಅವರ್ಸ್ ಇತ್ತು. ಅವನಿಗೂ ಸಹ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದು 50 ಅವರ್ಸ್. ಆದ್ರೆ ಅವನು ಆ ಕೆಲಸವನ್ನ ಸಂಪೂರ್ಣಗೊಳಿಸಲು ಎಷ್ಟು ತಗೊಂಡಿದ್ದಾನೆ,
45 ತಾಸುಗಳನ್ನ ತಗೊಂಡಿದ್ದಾನೆ. 45 hours he has taken to complete the same work. It shows that Mr. A is more efficient than Mr. B. Okay, fine. Here time saved by this worker is how much? 5 hours. A ಏನ್ ಮಾಡಿದಾನೆ 10 hours ಸೇವ್ ಮಾಡಿದಾನೆ, ಆಮೇಲೆ ಬಿ ಏನ್ ಮಾಡಿದಾನೆ 5 hours ಸೇವ್ ಮಾಡಿದಾನೆ. ಓಕೆ, ಇಲ್ಲಿ ಹಾಲ್ಸೆ ಮೆಥಡ್ ಅಡಿಯಲ್ಲಿ ಟೋಟಲ್ ವೇಜಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು? ಟೋಟಲ್ ವೇಜಸ್ ಆಫ್ ಎ, ಟೋಟಲ್ ವೇಜಸ್ ಅವನಿಗೆ ಕೊಡುವಂತಹ ಕೂಲಿ ಆಫ್ ಎ, ಎಗೆ ನಾವು ಏನಿದೆಲ್ಲ ಟೋಟಲ್ ವೇಜಸ್ ಎಷ್ಟು ಕೊಡ್ಬೇಕಂತ ಹೇಳಿದ್ರೆ, ಅವನು ಏನು ಟೈಮ್ ತಗೊಂಡಿದ್ದಾನೆ ಆ ಕೆಲಸ ಸಂಪೂರ್ಣಗೊಳಿಸಲು ಆ ಟೈಮ್ ಅನ್ನ ತಗೊಳ್ಬೇಕು, ಟೈಮ್ ಟೇಕನ್. ನೆಕ್ಸ್ಟ್ ಒನ್ ಈಸ್ ಟೈಮ್ ರೇಟ್ ಕೊಟ್ಟಿರ್ತಾರೆ, ಪ್ರತಿ ಗಂಟೆಗೆ ಅವನಿಗೆ ಏನು ವೇಜಸ್ ಕೂಲಿ ಕೊಡಬೇಕು ಅಂತ ಕಂಪನಿ ಡಿಸೈಡ್ ಮಾಡಿರ್ತದೆ. ಈ ಪ್ರಾಬ್ಲಮ್ ನಲ್ಲಿ ಎಷ್ಟು ಕೊಡ್ತಾ ಇದೆ ಕಂಪನಿ? 10 rupees per hour ಕೊಡ್ತಾ ಇದೆ, ಒಂದು ತಾಸಿಗೆ 10 ರೂಪಾಯಿ ಹಂಗೆ ಕೊಡ್ತಾ ಇದೆ. ಅದಕ್ಕಾಗಿ ಇದು ಟೈಮ್ ಟೇಕನ್ ಮತ್ತು ಟೈಮ್ ರೇಟ್ ಅನ್ನ ತಗೊಳ್ಬೇಕು. ಪ್ಲಸ್ ಇದಕ್ಕೆ ನಾವೇನ್ ಮಾಡಬೇಕು? ಬೋನಸ್ ಅನ್ನ ಆಡ್ ಮಾಡಬೇಕು. ಬೋನಸ್ ಅಂತ ಹೇಳಿದ್ರೆ ಏನಿದು? ಇನ್ಸೆಂಟಿವ್, ಎಕ್ಸ್ಟ್ರಾ ಅಮೌಂಟ್ ವಿಚ್ ಇಸ್ ಗಿವನ್ ಟು ದ ವರ್ಕರ್ ಫಾರ್ ಕಂಪ್ಲೀಟಿಂಗ್ ದ ವರ್ಕ್ ವಿತ್ ಇನ್ ದ ಸ್ಟ್ಯಾಂಡರ್ಡ್ ಟೈಮ್. ಆ ಸ್ಟ್ಯಾಂಡರ್ಡ್ ಟೈಮ್ ಒಳಗಾಗಿ ಅವನು ಏನ್ ಕೆಲಸ ಕಂಪ್ಲೀಟ್ ಮಾಡಿದ್ದಾನೆ ಅದಕ್ಕಾಗಿ ಅವನಿಗೆ ಬೋನಸ್ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಈಗ ಈ ಬೋನಸ್ ಅನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು? ಜಸ್ಟ್ ಯು ಸಿ, ಬೋನಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕು? ಇಲ್ಲಿ ಅವನು ಟೈಮ್ ಏನು ಸೇವ್ ಮಾಡಿದಾನಲ್ಲ, ಎ ಎಷ್ಟು ಸೇವ್ ಮಾಡಿದಾನ್ರಿ? ಟೈಮ್ 10 hours ಸೇವ್ ಮಾಡಿದ್ದಾನೆ. ಈ 10 hoursಗೆ ಅವನಿಗೆ ಏನು ಕೂಲಿ ಬರುತ್ತಲ್ಲ, 10 hoursಗೆ ಎಷ್ಟು ಕೂಲಿ ಕೊಡ್ತಾರೆ? ಪ್ರತಿ ತಾಸಿಗೆ 10 ರೂಪಾಯಿ ಕೊಡ್ತಾರೆ. 10 hours ಸೇವ್ ಮಾಡಿದ್ದಾನೆ. ಇದಕ್ಕೆ ಈಗ ಟೈಮ್ ಸೇವ್ಡ್ ಐ ವಿಲ್ ರೈಟ್ ಹಿಯರ್, ಟೈಮ್ ಸೇವ್ಡ್ ಎಷ್ಟು ಟೈಮ್ ಸೇವ್ ಮಾಡಿದ್ದಾನೆ ಎ ಅದನ್ನು ತಗೊಳ್ಬೇಕು. ನೆಕ್ಸ್ಟ್ ಟೈಮ್ ರೇಟ್ ತಗೋಬೇಕು. ಟೈಮ್ ರೇಟ್ ತಗೊಳ್ರಿ, ಬಹಳ ಸರಳ ಇದೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಟೈಮ್ ಎಷ್ಟು ಸೇವ್ ಮಾಡಿದ್ದಾನೆ ಇವನು? 10 hours ಸೇವ್ ಮಾಡಿದ್ದಾನೆ. ಆಮೇಲೆ ಟೈಮ್ ರೇಟ್ ಎಷ್ಟಿದೆ? ₹10 ಇದೆ. ಅಂದ್ರೆ ಇಲ್ಲಿ ಎಷ್ಟಾಯ್ತು? ಟೋಟಲ್ 100 rupees ಬರ್ತಾ ಇದೆ ಅವನಿಗೆ. ಟೋಟಲ್ 100 rupees ಬರ್ತಾ ಇದೆ. ಆದ್ರೆ 100 rupees ಅನ್ನ ಬೋನಸ್ ಆಗಿ ಕೊಡ್ತಾರಾ ಈ ಮೆಥಡ್ ನಲ್ಲಿ? ಇಲ್ಲ. ಇದರದ್ದು 50% ಅನ್ನ, ಹಾಫ್ ಆಫ್ ದಿಸ್ ವಿಲ್ ಬಿ ಗಿವನ್ ಆಸ್ ಬೋನಸ್. ಅದಕ್ಕಾಗಿ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಹಾಫ್ ಆಫ್ ಏನಿದೆಯಲ್ಲ ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್. ಈಗ ಹಾಫ್ ಅಂತ ಹೇಳಿದ್ರೆ ಇದ್ರದ್ದು ಎಷ್ಟು ಬರುತ್ತೆ? ಹಾಫ್ ಆಫ್ 100 ಇಟ್ ಕಮ್ಸ್ ಟು ಹೌ ಮಚ್? ಹಿಯರ್ ಆಲ್ಸೋ ಐ ರೈಟ್ ಹಾಫ್ ಆಫ್ 10 hours into 10. Then here ₹50 is called as the bonus which is to be given to Mr. A. ಏನ್ಗೆ ಕೊಡುವಂತಹ ಬೋನಸ್ ಎಷ್ಟಿದೆ ಅಂತ ಹೇಳಿದ್ರೆ 10 ರೂಪಾಯಿ, ಸಾರಿ 50 ರೂಪಾಯಿ ಅಂತ ನಾವು ಏನ್ ಮಾಡ್ಬೇಕು? ಇಲ್ಲಿ ತಗೊಳ್ಬೇಕು. ಈಗ ಟೋಟಲ್ ವೇಜಸ್ ಎಷ್ಟು ಬರ್ತಾ ಇದೆ ಅವನಿಗೆ? ಈಗ ಟೋಟಲ್ ವೇಜಸ್ ನಾವು ಕ್ಯಾಲ್ಕುಲೇಟ್ ಮಾಡುವ. ಟೈಮ್ ಎಷ್ಟು ತಗೊಂಡಿದ್ದಾನ್ರಿ? ಟೈಮ್ ಟೇಕನ್ ಟೋಟಲ್ ವೇಜಸ್ ಐ ಆಮ್ ಕ್ಯಾಲ್ಕುಲೇಟಿಂಗ್ ಹಿಯರ್. ಟೋಟಲ್ ವೇಜಸ್ ಆಫ್ ಎ, ಟೋಟಲ್ ವೇಜಸ್ ಆಫ್ ಎ ಏನಿಗೆ ಎಷ್ಟು ಕೊಡಬೇಕು? ಅವನು ಎಷ್ಟು ಟೈಮ್ ತಗೊಂಡಿದ್ದಾನೆ ಆ ಕಂಪ್ಲೀಟ್ ಮಾಡೋ ಸಲುವಾಗಿ ಕೆಲಸವನ್ನ? 40 hours ತಗೊಂಡಿದ್ದಾನೆ, 40 ತಾಸು ತಗೊಂಡಿದ್ದಾನೆ. 40 hours ಐ ಆಮ್ ಗೋಯಿಂಗ್ ಟು ಟೇಕ್ ಹಿಯರ್. 40 hours ಇಂಟು ಟೈಮ್ ರೇಟ್ ಎಷ್ಟಿದೆ? ₹10 per hour ಇದೆ. ನೆಕ್ಸ್ಟ್ ಒನ್ ಇಸ್ ಪ್ಲಸ್ ಬೋನಸ್ ಕೊಡಬೇಕು, ಓಕೆ. 40 hours ಇಂಟು 10 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಅವನಿಗೆ? 400 rupees ಆಗುತ್ತೆ. ಪ್ಲಸ್ ಬೋನಸ್ ನಾವು ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? 50% ಆಫ್ ದ ವೇಜಸ್ ಆಫ್ ಟೈಮ್ ಸೇವ್ಡ್. ಅವನು ಟೈಮ್ ಸೇವ್ ಏನ್ ಮಾಡಿದಾನೆ ಅದಕ್ಕೆ ಎಷ್ಟು ಕೂಲಿ ಬರುತ್ತಲ್ಲ ಅದರದ ಅರ್ಧವನ್ನ ಇಲ್ಲಿ ಅವನಿಗೆ ಬೋನಸ್ ಅಂತ ಕೊಡಬೇಕು. ಇಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಅದಕ್ಕಾಗಿ ಅವನು ಟೋಟಲ್ ವೇಜಸ್ ಎಷ್ಟು ಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ 450 rupees. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅದೇ ರೀತಿಯಾಗಿ ಈಗ ವೇಜಸ್ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಇಲ್ಲಿ ಬಿ ಏನ್ ಮಾಡಿದಾನೆ? ಮಿಸ್ಟರ್ ಬಿ ಹ್ಯಾಸ್ ಸೇವ್ಡ್ 5 hours. ಎಷ್ಟು ಸೇವ್ ಮಾಡಿದಾನೆ? 5 hours ಸೇವ್ ಮಾಡಿದ್ದಾನೆ. ಇಲ್ಲಿಯೂ ಸಹ ನಾವು ಸೇಮ್ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಏನ್ ಬರೀತೀನಿ ನಾನು? ಟೋಟಲ್ ವೇಜಸ್ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ವೆನ್ ವಿ ಅಪ್ಲೈ ದ ಸೇಮ್ ಫಾರ್ಮುಲಾ, ಟೈಮ್ ಟೇಕನ್ ಬೈ ಬಿ ಎಷ್ಟಿದೆ? 45 hours. ಎಷ್ಟು ತಗೊಂಡಿದ್ದಾನೆ ಅವನು? 45 hours ಟೈಮ್ ತಗೊಂಡಿದ್ದಾನೆ. ಓಕೆ. ನೆಕ್ಸ್ಟ್ ಒನ್ ಈಸ್ ಟೈಮ್ ರೇಟ್ ಸೇಮ್ ಇದೆ ಇವನಿಗೂ ಸಹ. ಟೈಮ್ ರೇಟ್ ಎಷ್ಟಿದೆ? 10 rupees ಇದೆ ಪ್ರತಿ ತಾಸಿಗೆ, 10 rupees. ನೆಕ್ಸ್ಟ್ ಒನ್ ಈಸ್ ಹಿ ಈಸ್ ಎಲಿಜಿಬಲ್ ಟು ಗೆಟ್ ಬೋನಸ್. ಇವನ್ ಏನ್ ಮಾಡ್ತಾನೆ? ಬೋನಸ್ ತಗೊಳ್ಳಿಕ್ಕೆ ಹಕ್ಕೊಳ್ಳಾಗಿದ್ದಾನೆ. ಈ ಬೋನಸ್ ಎಷ್ಟು ಕೊಡ್ಬೇಕು ಇವನಿಗೆ? ಹಾಫ್ ಆಫ್ ದ ವೇಜಸ್ ಆಫ್ ಟೈಮ್ ಸೇವ್ಡ್. ಅದಕ್ಕಾಗಿ ಇಲ್ಲಿ ಎಷ್ಟಾಗತ್ತೆ ಅಂತ ಹೇಳಿದ್ರೆ 450 rupees ಪ್ಲಸ್ ಈಗ ಬೋನಸ್ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಹಾಫ್ ಆಫ್ ಹಿಸ್ ಟೈಮ್ ಸೇವ್ಡ್.
ಹಾಫ್ ಆಫ್ ಎಷ್ಟು ಟೈಮ್ ಸೇವ್ ಮಾಡಿದ್ದಾನೆ ಅವನು 5 ಅವರ್ಸ್ ಸೇವ್ ಮಾಡಿದ್ದಾನೆ 5 ಅವರ್ಸ್. ನೆಕ್ಸ್ಟ್ ಒನ್ ಇಸ್ ಇಂಟು ವೇಜ್ ರೇಟ್ ಎಷ್ಟಿದೆ 10 ರೂಪಾಯಿ ಪ್ರತಿ ತಾಸಿಗೆ ಇದೆ. ಅದಕ್ಕಾಗಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಅವನಿಗೆ 450 ಪ್ಲಸ್ ಹಾಫ್ ಆಫ್ 50 ಅಂದ್ರೆ 25 rupees. 25 ಅಂತ ಹೇಳಿದ್ರೆ 475 ವಿಲ್ ಬಿ ದ ವೇಜಸ್ ಆಫ್ ಮಿಸ್ಟರ್ ಬಿ ಅಂಡರ್ ಹಾಲ್ಸೆ ಮೆಥಡ್. ವೆರಿ ಸಿಂಪಲ್ ಥಿಂಗ್. ನೆಕ್ಸ್ಟ್ ಒನ್ ಈಸ್ ವಿ ವಿಲ್ ಚೆಕ್ ರೋವನ್ಸ್ ಮೆಥಡ್. ರೋವನ್ಸ್ ಮೆಥಡ್ ಅಡಿಯಲ್ಲಿ ಯಾವ ರೀತಿಯಾಗಿ ನಾವು ವೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಎಂಬುದನ್ನ ನೋಡೋಣ. Which method? Rowan's method. We are taking now Rowan's method. Rowan's method ನಲ್ಲಿ ಫಸ್ಟ್ ಏನ್ ಮಾಡುವ, ಟೈಮ್ ಸೇವ್ಡ್ ಬೈ ಎ ತಗೊಳ್ಳೋಣ. ಟೈಮ್ ಸೇವ್ಡ್ ಬೈ ಎ ಮತ್ತೊಮ್ಮೆ ಕ್ಯಾಲ್ಕುಲೇಟ್ ಮಾಡುವ ಅವಶ್ಯಕತೆ ಇಲ್ಲ. ಎಷ್ಟು ತಾಸನ್ನು ಇದು ಮಾಡಿದಾನೆ, ಸೇವ್ ಮಾಡಿದ್ದಾನೆ, 50 ಗಂಟೆಯ ಕೆಲಸವನ್ನ 40 ಗಂಟೆನಲ್ಲಿ ಮಾಡಿದ್ದಾನೆ. 10 ಅವರ್ಸ್ ಏನ್ ಮಾಡಿದ್ದಾನೆ ಅವನು ಸೇವ್ ಮಾಡಿದ್ದಾನೆ, 10 ಅವರ್ಸ್ ಸೇವ್ ಮಾಡಿದ್ದಾನೆ. ನೆಕ್ಸ್ಟ್ ಒನ್ ಈಸ್ ಟೈಮ್ ಸೇವ್ಡ್ ಬೈ ಬಿ. ಬಿ ಎಷ್ಟು ಗಂಟೆಗಳನ್ನ ಉಳಿಸಿದ್ದಾನೆ, ಇವನು 50 ಅವರ್ಸ್ ಕೆಲಸವನ್ನ 45 ಅವರ್ಸ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. ಅದಕ್ಕಾಗಿ ಇಲ್ಲೇನಾಗುತ್ತೆ 5 ಅವರ್ಸ್ ಇವನು ಟೈಮ್ ಸೇವ್ ಮಾಡಿದ್ದಾನೆ. ಈಗ ವೇಜಸ್ ರೋವನ್ಸ್ ಮೆಥಡ್ ನಲ್ಲಿ ವೇಜಸ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ ಟೋಟಲ್ ವೇಜಸ್ ಆಫ್ ಎ ನಾನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಮೊದಲು ಏನ್ ಮಾಡಬೇಕು, ಫಸ್ಟ್ ವಿ ಹ್ಯಾವ್ ಟು ರೈಟ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಬೋನಸ್ ತಗೋಬೇಕು. ಈಗ ಬೋನಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಅವನು ಟೈಮ್ ಏನ್ ಸೇವ್ ಮಾಡಿರ್ತಾನಲ್ಲ ಆ ಪ್ರಪೋರ್ಷನ್ ನಲ್ಲಿ ಏನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಚೇಂಜಸ್ ಏನಿದೆ ಅಂತ ಹೇಳಿದ್ರೆ, ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಅಗೇನ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಇವನಿಗೆ ಇಲ್ಲಿ ವೇಜಸ್ ಎಷ್ಟು ಬರುತ್ತಲ್ಲ ಅದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ತಗೊಳ್ಬೇಕಾಗ್ತದೆ. ಐ ರೈಟ್ ಸಿಂಪಲ್ ಥಿಂಗ್ ಹಿಯರ್, ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಫಾರ್ಮುಲಾ ನೋಡಿ ಎದುರುವಂತ ಅವಶ್ಯಕತೆ ಇಲ್ಲ, ಬಹಳ ಸಿಂಪಲ್ ಫಾರ್ಮುಲಾ ಇದೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಈಗ ಟೈಮ್ ಟೇಕನ್ ಅವನು ಎಷ್ಟು ತಗೊಂಡಿದ್ದಾನೆ, ಏದ್ ವೇಜಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಟೈಮ್ ಟೇಕನ್ ಬೈ ಎ ಇಸ್ 40 ಅವರ್ಸ್. ಹೌ ಮೆನಿ ಅವರ್ಸ್? 40 ಅವರ್ಸ್. 40 ಅವರ್ಸ್ ಇಲ್ಲಿ ತಗೊಳ್ಳುವ, 40 ಅವರ್ಸ್. ಟೈಮ್ ರೇಟ್ ಎಷ್ಟಿದೆ, ಟೈಮ್ ರೇಟ್ ₹10 per hour. ಪ್ರತಿ ತಾಸಿಗೆ ಎಷ್ಟು ಕೊಡ್ತಾ ಇದೆ ಕಂಪನಿ, 10 ರೂಪಾಯಿ ಕೊಡ್ತಾ ಇದೆ. ಪ್ಲಸ್ ಈಗ ನೋಡ್ರಿ ಇಲ್ಲಿ ಟೈಮ್ ಸೇವ್ಡ್ ಎಷ್ಟಿದೆ, ಎ ಎಷ್ಟು ಸೇವ್ ಮಾಡಿದ್ದಾನೆ, 10 ಅವರ್ಸ್ ಸೇವ್ ಮಾಡಿದ್ದಾನೆ. ನೆಕ್ಸ್ಟ್ ಒನ್ ಈ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿತ್ತು, ಕಂಪನಿ ಸೆಟ್ ಮಾಡಿದ್ದು 50 ಅವರ್ಸ್ ಇತ್ತು. ಆ 50 ಅವರ್ಸ್ ಅನ್ನ ನಾವು ಇಲ್ಲಿ ತಗೊಳ್ಬೇಕಾಗ್ತದೆ. ಇಂಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್, ಅಗೇನ್ ಇದೇ ಬರುತ್ತೆ. ಹೌ ಮಚ್, 40 ಇಂಟು 10. ಇಲ್ಲಿ ಎಷ್ಟು ಬರುತ್ತೆ ನೋಡ್ರಿ, 400 rupees ಆಯ್ತು. ಪ್ಲಸ್ 10/50 ಇಂಟು ಇಲ್ಲಿ ಎಷ್ಟು ಬರುತ್ತೆ ಮತ್ತೆ 400 rupees. ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಅವನಿಗೆ ಏನು ವೇಜಸ್ ಕೊಡ್ತಾರೆ ಈ ರೇಷಿಯೋನಲ್ಲಿ ಅವನು ವೇಜಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಅವನಿಗೆ ಕೊಡುವಂತ ವೇಜಸ್ ಫಾರ್ 40 ಅವರ್ಸ್ ಟೈಮ್ ಟೇಕನ್ಗೆ ಎಷ್ಟು ಕೊಡಬೇಕಾಗಿತ್ತು, 400 ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು, ನಾವು ಈ ಪ್ರಪೋರ್ಷನ್ ನಲ್ಲಿ ಅವನು ಬೋನಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಬೋನಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಎಂಬುದನ್ನ ಮಾತ್ರ ನೀವು ಏನ್ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. 400 plus 0 gets cancelled, 5 1 is 5, 5 8 is 40, it comes to ₹80. 480 is called as the total wages of A. Here 80 is called as his bonus. ಇಲ್ಲಿ ಒಂದು ಬೋನಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದೀವಿ ಅನ್ನೋದು ಅರ್ಥ ಆಯ್ತಾ. ಏನ್ ಮಾಡ್ಬೇಕು, ಟೈಮ್ ಎಷ್ಟು ಸೇವ್ ಮಾಡಿದಾನೆ ಅದನ್ನ ಸ್ಟ್ಯಾಂಡರ್ಡ್ ಟೈಮ್ಗೆ ಪ್ರಪೋರ್ಷನೇಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಈಗ ಅವನು ವರ್ಕ್ ಮಾಡಿದ್ದು ಎಷ್ಟಿದೆ, ಇಲ್ಲಿ 400 ವರ್ಕ್ 40 ಅವರ್ಸ್ ನಲ್ಲಿ ಕೆಲಸ ಮಾಡಿದ್ದಾನೆ. ವೇಜಸ್ ಎಷ್ಟು ಕೊಡಬೇಕಾಗಿದೆ, 400 ಕೊಡಬೇಕಾಗಿದೆ. ದಟ್ ಈಸ್ ವೈ ಹಿಯರ್ ಬೋನಸ್, ದಿಸ್ ಇಸ್ ದ ಬೋನಸ್ ವಿಚ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಫಾಲೋಯಿಂಗ್ ದಿಸ್ ಫಾರ್ಮುಲಾ. ಇಲ್ಲಿ ಏನಾಗುತ್ತೆ, ಫಾರ್ಮುಲಾ ಬೋನಸ್ ಏನಾಗುತ್ತೆ, ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಹಿಸ್ ವೇಜಸ್ ಫಾರ್ ಟೈಮ್ ಟೇಕನ್. ನೆಕ್ಸ್ಟ್ ಒನ್ ಈಸ್ ಇನ್ ದ ಸಿಮಿಲರ್ ವೇ ಟೋಟಲ್ ವೇಜಸ್ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡುವ. ಟೋಟಲ್ ವೇಜಸ್ ಆಫ್ ಬಿ
ಬಿದು ವೇಜಸ್ ಎಷ್ಟು ಬರ್ತದ್ರಿ? ಹೌ ಮಚ್ ಟೈಮ್ ಹಿ ಹಸ್ ಟೇಕನ್ ಟು ಕಂಪ್ಲೀಟ್ ದ ವರ್ಕ್? 45 hours he has taken. ಎಷ್ಟು ತಗೊಂಡಿದ್ದಾನೆ? 45 hours. 45 hours into time rate ಎಷ್ಟಿದೆ? 10 rupees, I mean rupees 10 per hour. Next one is ಅವನು ಎಷ್ಟು ಟೈಮ್ ಸೇವ್ ಮಾಡಿದ್ದಾನೆ? 5 hours ಸೇವ್ ಮಾಡಿದ್ದಾನೆ. ಆಮೇಲೆ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿತ್ತು? ಅವನಿಗೂ ಸಹ 50 hours ಇತ್ತು. ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಟೋಟಲ್ ವೇಜಸ್ ಎಷ್ಟು ಬರುತ್ತೆ? ಒಂದು 450. ಡೈರೆಕ್ಟ್ ನೀವು ಇಲ್ಲಿ ಹಚ್ಚಿಬಿಟ್ರೆ 450, ದೆನ್ ಆಲ್ಸೋ ಯುವರ್ ಪ್ರಾಬ್ಲಮ್ ನಿಮ್ದು ಏನಿದೆಯಲ್ಲ ಆನ್ಸರ್ ಕರೆಕ್ಟ್ ಬರುತ್ತೆ. ಅದರ್ವೈಸ್ ಯು ಕ್ಯಾನ್ ರೈಟ್ ಅಗೇನ್ ಟೈಮ್ ಟೇಕನ್ ಎಷ್ಟಿದೆ? 45 hours into 10 ಅಂತ ನಾವು ಇಲ್ಲಿ ಅದೇ ರಿಪೀಟ್ ಮಾಡಬೇಕಾಗ್ತದೆ. ಓಕೆ ಫೈನ್. ನೌ ವಿಲ್ ಸಿಂಪ್ಲಿಫೈ ದಿಸ್ ಒನ್. 450 ಪ್ಲಸ್ 5/50 ಇಂಟು 450. ಅಂದ್ರೆ ಅವನಿಗೆ ಬರುವಂತ ವೇಜಸ್ ಏನಿದೆ ಅದನ್ನ ಈ ರೇಷಿಯೋನಲ್ಲಿ 550 ತಗೊಂಡ್ರೆ ನಮಗೆ ಏನ್ ಬರುತ್ತೆ? ಇಲ್ಲಿ ಅವನು ಬೋನಸ್ ಬರುತ್ತೆ. 450 ಪ್ಲಸ್ 0 gets cancelled. 5 1 5, 5 9 next one is again 5 9 45. It comes to rupees how much? 495 rupees is nothing but what? The total wages of Mr. B. ಆದ್ರೆ ಇಲ್ಲಿ 45 ಏನಿದೆಯಲ್ಲ, this is the bonus given to Mr. B ಅಂತ. This is ರೋವನ್ಸ್ ಮೆಥಡ್. ಈ ರೋವನ್ಸ್ ಮೆಥಡ್ ನಲ್ಲಿ ನಾವು ಬೋನಸ್ ಕ್ಯಾಲ್ಕುಲೇಟ್ ಮಾಡುವುದನ್ನ ಮಾತ್ರ ಏನ್ ಮಾಡಬೇಕು? ಸ್ವಲ್ಪ ಸರಿಯಾಗಿ ನೆನಪಿಟ್ರೆ ಏನು ಇಲ್ಲ, ಇದರಲ್ಲಿ ಬಹಳ ಸಿಂಪಲ್ ಇದೆ. ಹಾಲ್ಸೆ ಏನ್ ಹೇಳ್ತಾನೆ? 50% ಆಫ್ ದ ವೇಜಸ್ ಆಫ್ ಟೈಮ್ ಸೇವ್ಡ್ ಏನಿದೆ ಬೋನಸ್ ಅಂತ ಕೊಡ್ಬೇಕಂತ ಹೇಳ್ತಾನೆ. ಆದ್ರೆ ಇಲ್ಲಿ 50% ಕೊಡೋದಿಲ್ಲ. ಏನ್ ಮಾಡ್ತಾರೆ? ಸ್ಟ್ಯಾಂಡರ್ಡ್ ಟೈಮ್ ಮತ್ತು ಟೈಮ್ ಸೇವ್ಡ್ಗೆ ಏನಿದೆಯಲ್ಲ ಪ್ರಪೋರ್ಷನೇಟ್ ಆಗಿ ಏನ್ ಮಾಡ್ತಾರೆ? ಅವನು ದಿನಗಳು ಏನಿರುತ್ತಲ್ಲ ಆ ದಿವಸ ಎಷ್ಟು ಟೈಮ್ ತಗೊಂಡು ಅವನು ವರ್ಕ್ ಮಾಡಿರ್ತಾನೆ ಅದಕ್ಕೆ ಬರುವಂತಹ ಕೂಲಿದ ಏನಿದೆಯಲ್ಲ ಪ್ರಪೋರ್ಷನೇಟ್ ವೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಬೋನಸ್ ವಿಚ್ ಇಸ್ ಗಿವನ್ ಟು ದ ವರ್ಕರ್. ದಿಸ್ ಈಸ್ ದ ಫಸ್ಟ್ ಪ್ರಾಬ್ಲಮ್. ದೆನ್ ವಿಲ್ ಟೇಕ್ ಅಪ್ ಒನ್ ಮೋರ್ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ. From the following information, calculate wages of P and Q under Halsey method and Rowan's method. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು? 20 hours ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಇಸ್ ಟೈಮ್ ಟೇಕನ್ ಬೈ ವರ್ಕರ್ಸ್ ಕೊಟ್ಟಿದ್ದಾರೆ. ಮಿಸ್ಟರ್ ಪಿ ಅಂಡ್ ಕ್ಯೂ, 2 workers are there. Mr. P has completed the work in 18 hours and Mr. Q has completed the work in 16 hours. Here also we can say that both P and Q are efficient workers because they are completing the work within the standard time. ಏನು ಸ್ಟ್ಯಾಂಡರ್ಡ್ ಟೈಮ್ ಕಂಪನಿ ಫಿಕ್ಸ್ ಮಾಡಿದೆಯಲ್ಲ ಆ ಟೈಮ್ ಗಿಂತ ಮುಂಚಿತವಾಗಿಯೇ ಇವರಿಬ್ರು ಏನ್ ಮಾಡ್ತಾ ಇದ್ದಾರೆ? ಕೆಲಸವನ್ನ ಸಂಪೂರ್ಣ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಏನ್ ಮಾಡ್ಬೇಕಾಗ್ತದೆ? ಅವರಿಗೆ ನಾವು ಬೋನಸ್ ಕೊಡಬೇಕಾಗ್ತದೆ ಎಂಬುದನ್ನ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒನ್ ಇಸ್ ಇಲ್ಲಿ ವೇಜ್ ರೇಟ್ ಎಷ್ಟಿದೆ? 20 ರೂಪಾಯಿ ಇದೆ ಪ್ರತಿ ಗಂಟೆಗೆ. ನೆಕ್ಸ್ಟ್ ಇಲ್ಲಿ ಡಿಯರ್ನೆಸ್ ಅಲೌನ್ಸ್ ಅಂತ ಕೊಡ್ತಾ ಇದೆ ಕಂಪನಿ. ಡಿಯರ್ನೆಸ್ ಅಲೌನ್ಸ್ ಎಷ್ಟು ಕೊಡ್ತಾ ಇದೆ ಅಂತ ಹೇಳಿದ್ರೆ DA, ದಿಸ್ ಇಸ್ ದ ಸ್ಪೆಷಲ್ ಅಲೌನ್ಸ್ ವಿಚ್ ಇಸ್ ಗಿವನ್ ಟು ದ ವರ್ಕರ್ಸ್. ಇಲ್ಲಿ ಡಿಯರ್ನೆಸ್ ಅಲೌನ್ಸ್ ಎಷ್ಟಿದೆ? ₹2 per hour ಇದೆ. ಎಷ್ಟು ಅವರು ತಾಸು ಕೆಲಸ ಮಾಡ್ತಾರೆ, ಎಷ್ಟು ಗಂಟೆ ಅವರು ಕೆಲಸ ಮಾಡ್ತಾರೆ ಅದನ್ನ ನಾವೇನ್ ಮಾಡ್ಬೇಕಾಗ್ತದೆ? ಪ್ರತಿ ಗಂಟೆಗೆ ₹2 ಹಂಗೆ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ನಾವು ವೇಜಸ್ಗೆ ಆಡ್ ಮಾಡಬೇಕು. ದೆನ್ ವಿ ಗೆಟ್ ದ ಟೋಟಲ್ ವೇಜಸ್ ಆಫ್ P and Q. ಈಗ ಮೊದಲನೇ ಮೆಥಡ್ ನಲ್ಲಿ ನಾವು ನೋಡುವ. ಫಸ್ಟ್ ಯಾವ ಮೆಥಡ್ ತಗೊಳ್ತೀವಿ ನಾವು? ಹಾಲ್ಸೆ ಮೆಥಡ್. ಹಾಲ್ಸೆ ಮೆಥಡ್ ತಗೊಳ್ಳುವ. ಈಗ ಹಾಲ್ಸೆ ಮೆಥಡ್ ನಲ್ಲಿ ಈಗ ವೇಜಸ್ ಆಫ್ P, ವೇಜಸ್ ಆಫ್ P ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ಇಲ್ಲಿ ಫಾರ್ಮುಲಾ ಯಾವ್ದಿದೆ ಇಲ್ಲಿ? ಫಸ್ಟ್ ವಿ ಹ್ಯಾವ್ ಟು ಅಪ್ಲೈ ದ ಫಾರ್ಮುಲಾ. ಟೈಮ್ ಟೇಕನ್ ಏನಿದೆ ಇಲ್ಲಿ? ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಟೈಮ್ ರೇಟ್ ಎಷ್ಟಿದೆ ಅದನ್ನ ತಗೊಳ್ಬೇಕು. ನೆಕ್ಸ್ಟ್ ಒನ್ ಈಸ್ ಪ್ಲಸ್ ಹಾಫ್ ಆಫ್ 50% ಆಫ್ ಟೈಮ್ ಸೇವ್ಡ್. ಟೈಮ್ ಸೇವ್ಡ್ ಇಂಟು ಟೈಮ್ ರೇಟ್. ಇದೇನಿದು? ಪ್ಲಸ್ ಬೋನಸ್ ಇದು. ದಿಸ್ ಇಸ್ ದ ಬೋನಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್. ಇಲ್ಲಿ ಟೈಮ್ ಟೇಕನ್ ಬೈ ಮಿಸ್ಟರ್ ಪಿ ಎಷ್ಟಿದೆ ನೋಡುವ. ಇಲ್ಲಿ ನೋಡಿ, ಕಂಪನಿ ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್ ಮಾಡಿದ್ದು 20 hours ಅಂಡ್ ಪಿ ಏನ್ ಮಾಡಿದ್ದಾನೆ? 18 hours ನಲ್ಲಿ ಕೆಲಸ ಮಾಡಿದ್ದಾನೆ. ಅಂದ್ರೆ 20 ಮೈನಸ್ 18. ಇಲ್ಲಿ ಟೈಮ್ ಟೇಕನ್ ಆಕ್ಚುಲಿ ಎಷ್ಟು ಅವರ್ಸ್ ಇದೆ? 18 hours ಇದೆ. ನೆಕ್ಸ್ಟ್ ಒನ್ ಈಸ್ ಇಂಟು ಟೈಮ್ ರೇಟ್ ಎಷ್ಟಿದೆ? ₹20 ಇದೆ. ನೆಕ್ಸ್ಟ್ ಒನ್ ಈಸ್ ಪ್ಲಸ್ ಹಾಫ್ ಆಫ್ ಟೈಮ್ ಸೇವ್. ಟೈಮ್ ಎಷ್ಟು ಸೇವ್ ಮಾಡಿದ್ದಾನೆ ಅವನು? 20 hours ನಲ್ಲಿ ಕೊಟ್ಟಂತ ಕೆಲಸವನ್ನು 18 hours ನಲ್ಲಿ ಮಾಡಿದ್ದಾನೆ. ಅಂದ್ರೆ 2 hours ಏನ್ ಮಾಡಿದ್ದಾನೆ ಅವನು? ಸೇವ್ ಮಾಡಿದ್ದಾನೆ. ಇಲ್ಲಿ ಟೈಮ್ ರೇಟ್ ಅಗೇನ್ ಎಷ್ಟಿದೆ? ₹20 ಇದೆ ಪ್ರತಿ ತಾಸಿಗೆ. ಇಲ್ಲಿ ನೋಡಿ, ಇವನು ಟೈಮ್ 2 hours ಸೇವ್ ಮಾಡಿದ್ದಾನೆ. ಈ 2 hoursಗೆ ವೇಜಸ್ ಎಷ್ಟಾಗತ್ತೆ ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರತಿ ಗಂಟೆಗೆ ₹20 ಅಂದ್ರೆ ₹40 ಆಯ್ತು. ಈ ₹40 ಅರ್ಧವನ್ನ ಅವನಿಗೆ ಬೋನಸ್ ಆಗಿ ಕೊಡ್ತಾರೆ. ದಟ್ಸ್ ಇಟ್.
ಓಕೆ, ಈಗ 18 ಅವರ್ಸ್ ಇಂಟು 20 ಅಂದ್ರೆ ಎಷ್ಟಾಯ್ತು ಇಲ್ಲಿ 360 ಆಯ್ತು, ಪ್ಲಸ್ ಹಾಫ್ ಆಫ್ ದಿಸ್ 40, ಹಾಫ್ ಆಫ್ 40 ಅಂದ್ರೆ ಎಷ್ಟಾಯ್ತು ಇಲ್ಲಿ ರುಪೀಸ್ 20 ಏನಿದು ಬೋನಸ್. ಅಂದ್ರೆ ಹಿಯರ್ ಮಿಸ್ಟರ್ ಪಿ ಇಸ್ ಗೋಯಿಂಗ್ ಟು ಗೆಟ್ ರುಪೀಸ್ 380 ಆಸ್ ಹಿಸ್ ವೇಜಸ್. ಇಲ್ಲಿ ವೇಜಸ್ ಏನಿದು ಆಸ್ ಪರ್ ದ ಟೈಮ್, ಪ್ಲಸ್ ಹಿ ಇಸ್ ಎಲಿಜಿಬಲ್ ಟು ಗೆಟ್ ವಾಟ್, ಇಲ್ಲಿ ಈ ಪ್ರಾಬ್ಲಮ್ ನಲ್ಲಿ ನಿಮಗೆ ಡಿಯರ್ನೆಸ್ ಅಲೌನ್ಸ್ ಅಂತೂ ಕೊಟ್ಟಿದ್ದಾರೆ. ಹೌ ಮಚ್ ರುಪೀಸ್ 2 ಪರ್ ಯೂನಿಟ್ ಅವನಿಗೆ ಡಿಯರ್ನೆಸ್ ಅಲೌನ್ಸ್ ಕೊಡ್ತಾರೆ. ಅದಕ್ಕಾಗಿ ಇಲ್ಲಿ ವೇಜಸ್ ಆಫ್ ಪಿ ಗೆ ಈಗ ಟೋಟಲ್ ವೇಜಸ್ ಅಂತ ಬರೀತೀನಿ ನಾನು ಇಲ್ಲಿ. ಟೋಟಲ್ ವೇಜಸ್ ಎಷ್ಟಾಗತ್ತೆ 380 ಪ್ಲಸ್ ಡಿ ಎ. ಡಿ ಎ ಎಷ್ಟು ಕೊಡ್ಬೇಕ್ರಿ ಅವನಿಗೆ, ಜಸ್ಟ್ ಐ ವಿಲ್ ರೈಟ್ ಹಿಯರ್ ಡಿ ಎ. ಅವನು ಎಷ್ಟು ತಾಸು ಕೆಲಸ ಮಾಡಿದ್ದಾನೆ 18 ಅವರ್ಸ್ ಇಂಟು ಪ್ರತಿ ತಾಸಿಗೆ ಎಷ್ಟು ಕೊಡ್ಬೇಕು ಡಿ ಎ ಅಂತ ಹೇಳಿದರೆ 2 ರೂಪಾಯಿ, ಪ್ರತಿ ತಾಸಿಗೆ 2 ರೂಪಾಯಿ ಅಂತ ಹೇಳಿದರೆ 2 ಅಂತ ಹೇಳಿದ್ರೆ ಇಲ್ಲಿ ಎಷ್ಟಾಗುತ್ತೆ ನೋಡಿ 380 ಅಂತೂ ಇದು ಕೂಲಿ ತಗೊಳ್ತಾನೆ, ಪ್ಲಸ್ ಡಿಯರ್ನೆಸ್ ಅಲೌನ್ಸ್, ದಿಸ್ ಇಸ್ ದ ಎಕ್ಸ್ಟ್ರಾ ಅಲೌನ್ಸ್ 18 ಇಂಟು 2 ಅಂದ್ರೆ 36 rupees ಆಗುತ್ತೆ. ದಟ್ ಈಸ್ ವೈ ಹಿ ಇಸ್ ಗೋಯಿಂಗ್ ಟು ಗೆಟ್ 11 rupees 416 rupees ಆಸ್ ಹಿಸ್ ಟೋಟಲ್ ವೇಜಸ್ ಅಂಡರ್ ಹಾಲ್ಸೆ ಮೆಥಡ್. ಹಾಲ್ಸೆ ಮೆಥಡ್ ಅಡಿಯಲ್ಲಿ ಅವನಿಗೆ 416 ರೂಪಾಯಿ ಏನ್ ಸಿಗುತ್ತೆ ವೇಜಸ್ ಸಿಗುತ್ತೆ, ಇನ್ಕ್ಲೂಡಿಂಗ್ ಡಿಯರ್ನೆಸ್ ಅಲೌನ್ಸ್. ಇದು ಪಿ ದಾಯ್ತು. ನೆಕ್ಸ್ಟ್ ವಿಲ್ ಕ್ಯಾಲ್ಕುಲೇಟ್ ವೇಜಸ್ ಆಫ್ ಕ್ಯೂ. ಸೇಮ್ ಫಾರ್ಮುಲಾವನ್ನು ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಸೇಮ್ ಫಾರ್ಮುಲಾ, ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ಇಟ್ ಒನ್ಸ್ ಅಗೇನ್. ಟೈಮ್ ಟೇಕನ್ ಬೈ ಕ್ಯೂ ಎಷ್ಟು ಟೈಮ್ ತಗೊಂಡಿದ್ದಾನೆ, ಹಿ ಹಸ್ ಟೇಕನ್ 16 ಅವರ್ಸ್ ಟು ಕಂಪ್ಲೀಟ್ ದ ವರ್ಕ್. ಸ್ಟ್ಯಾಂಡರ್ಡ್ ಟೈಮ್ ಇವನಿಗೂ ಸೇಮ್ ಇತ್ತು, ಎಷ್ಟ್ರಿ 20 ಅವರ್ಸ್, 20 ತಾಸದ ಕೆಲಸವನ್ನು ಇವನು 16 ತಾಸಿನಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಇವನು ಪಿ ಗಿಂತ ಏನಿದ್ದಾನೆ ಮೋರ್ ಎಫಿಷಿಯಂಟ್ ಇದ್ದಾನೆ ಅಂತ ಅರ್ಥ. ಇಲ್ಲಿ ಅವನಿಗೆ ಟೈಮ್ ಎಷ್ಟು ಸೇವ್ ಮಾಡಿದ ಅವನು 4 ಅವರ್ಸ್ ಹಿ ಹ್ಯಾಸ್ ಸೇವ್ಡ್ ದ ಟೈಮ್. ಓಕೆ ಫೈನ್. ಇಲ್ಲಿ ಟೈಮ್ ಟೇಕನ್ ಎಷ್ಟು ತಗೊಂಡಿದ್ದಾನೆ ಅವನು 16 ಅವರ್ಸ್ ಹಿ ಹ್ಯಾಸ್ ಟೇಕನ್ ಟು ಕಂಪ್ಲೀಟ್ ದ ವರ್ಕ್ ಅಂಡ್ ಪರ್ ಅವರ್ ₹20 is to be given as wages. 20 ರೂಪಾಯಿ ಏನ್ ಮಾಡಬೇಕು ಅವನಿಗೆ ಪ್ರತಿ ತಾಸಿಗೆ ವೇಜಸ್ ಅಂತ ಕೊಡಬೇಕು. ಪ್ಲಸ್ ಹಿ ಈಸ್ ಎಲಿಜಿಬಲ್ ಟು ಗೆಟ್ ವಾಟ್ ಬೋನಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ, ಪ್ಲಸ್ ಹಾಫ್ ಆಫ್ ದ ವೇಜಸ್ ಆಫ್ ಟೈಮ್ ಸೇವ್ಡ್. ಇಲ್ಲಿ ಅವನು ಟೈಮ್ ಎಷ್ಟು ಸೇವ್ ಮಾಡಿದ್ದಾನೆ 4 ಅವರ್ಸ್ ಸೇವ್ ಮಾಡಿದ್ದಾನೆ. ನೋಡಿ ಬಹಳ ಈಸಿ ಇದೆ. 16 ಇಲ್ಲಿ 20 ಅವರ್ಸ್ ನಲ್ಲಿ ಮಾಡುವಂತ ಕೆಲಸ 16 ಅವರ್ಸ್ ನಲ್ಲಿ ಮಾಡಿದ್ದಾನೆ 4 ಅವರ್ಸ್. ಆಮೇಲೆ ಅವನಿಗೆ ಕೊಡುವಂತಹ ವೇಜಸ್ ಎಷ್ಟಿದೆ ರೀ ಪ್ರತಿ ತಾಸಿಗೆ 20 ರೂಪಾಯಿ ಇದೆ. ಅಂದ್ರೆ ಅವನು ಏನು ಟೈಮ್ ಸೇವ್ ಮಾಡಿದಾನಲ್ಲ 4 ಅವರ್ಸ್, ಅದಕ್ಕೆ ಕೂಲಿ ಎಷ್ಟು ಬರುತ್ತೆ 80 ರೂಪಾಯಿ ಬರುತ್ತೆ. 4 ಅವರ್ಸ್ ಇಂಟು 20 80 rupees ಬರುತ್ತೆ. ಆದ್ರೆ 80 rupees ಅನ್ನ ಬೋನಸ್ ಆಗಿ ಕೊಡೋದಿಲ್ಲ, ಅದರದ್ದು ಅರ್ಧದಷ್ಟು 50% ಆಫ್ ದಟ್ ಹ್ಯಾಸ್ ಟು ಬಿ ಟೇಕನ್ ಆಸ್ ಬೋನಸ್. ಇದೇನಿದೆಲ್ಲ ದಿಸ್ ಈಸ್ ಬೋನಸ್ ಅಂಡರ್ ಹಾಲ್ಸೆ ಪ್ಲಾನ್. ಇದೇನಿದೆಲ್ಲ ಹಾಫ್ ಏನ್ ಕೊಡ್ತಿದ್ದೇವೆ ಏನೋ ಇದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ ಬೋನಸ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ಎಷ್ಟು ಬಂತು 320 ಪ್ಲಸ್ 80 ಅಂತ ಹೇಳಿದ್ರೆ ಇಲ್ಲಿ 40 ಬರುತ್ತೆ, ಹಾಫ್ ಆಫ್ ದಟ್ 40. ಹಿಯರ್ ₹360 ಏನಿದೆಲ್ಲ ಅವ್ನದ್ದು ಏನ್ ಬರುತ್ತೆ ವೇಜಸ್ ಬರುತ್ತೆ. 360 is the wages given to Mr. Q. ಆಮೇಲೆ ಈ ಪ್ರಾಬ್ಲಮ್ ನಲ್ಲಿ ಏನ್ ಕೊಟ್ಟಿದ್ದಾರೆ, ಇವನು ಸಹ ಡಿಯರ್ನೆಸ್ ಅಲವನ್ಸ್ ತಗೊಳ್ಳಿಕ್ಕೆ ಏನಿದೆಲ್ಲ ಅವನಿಗೂ ಹಕ್ಕಿದೆ. ಎಷ್ಟಿದೆ ₹2 per hour, ಪ್ರತಿ ತಾಸಿಗೆ ಏನ್ ತಗೊಳ್ತಾನೆ ₹2 ಅಂತ ತಗೊಳ್ತಾನೆ. ಅದಕ್ಕಾಗಿ ಟೋಟಲ್ ವೇಜಸ್ ಆಫ್ ಕ್ಯೂ ಅಂತ ನಾವು ಇಲ್ಲಿ ಹಾಕಿದ್ರೆ ಟೋಟಲ್ ವೇಜಸ್ ಆಫ್ ಕ್ಯೂ ಇಸ್ ಈಕ್ವಲ್ ಟು 306 ಪ್ಲಸ್ ಡಿಯರ್ನೆಸ್ ಅಲವನ್ಸ್. ಡಿಯರ್ನೆಸ್ ಅಲವನ್ಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು, ಅವನು ಎಷ್ಟು ಅವರ್ಸ್ ಕೆಲಸ ಮಾಡಿದಾನಲ್ಲ ಆ ಅವರ್ಸ್ಗೆ ನಾವು ಏನ್ ಮಾಡಬೇಕು ಡಿಯರ್ನೆಸ್ ಅಲವನ್ಸ್ ಪ್ರತಿ ತಾಸಿಗೆ ಏನ್ ಕೊಡ್ತಾ ಇದ್ದಾರೆ ಅದರಲ್ಲಿಂದ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ 360 ಪ್ಲಸ್ ಡಿ ಎ ಎಷ್ಟು ಬರುತ್ತೆ 32 rupees ಬರುತ್ತೆ, 32 rupees. Now he is eligible to get 392 rupees as his total wages. ಅವನೇನ್ ಮಾಡ್ತಾನೆ ಕಂಪ್ನಿ ನಿಂತ 392 rupees ಅನ್ನ ವೇಜಸ್ ರೂಪದಲ್ಲಿ ಪಡೆದುಕೊಳ್ತಾನೆ. ದಿಸ್ ಇಸ್ ವೆರಿ ಸಿಂಪಲ್ ಆಸ್ಪೆಕ್ಟ್. ಈ ರೀತಿ ನಾವು ಏನ್ ಮಾಡಬೇಕಾಗ್ತದೆ ಹಾಲ್ಸೆ ಮೆಥಡ್ ಅಡಿಯಲ್ಲಿ ವೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೆಕ್ಸ್ಟ್ ಇದರಲ್ಲಿ ನಾವು ಏನ್ ಮಾಡುವ ರೋನ್ಸ್ ಪ್ಲಾನ್ ಅಡಿಯಲ್ಲಿ ಯಾವ ರೀತಿಯಾಗಿ ವೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಎಂಬುದನ್ನು ನೋಡೋಣ. ಇದೇ ಪ್ರಾಬ್ಲಮ್ ನಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವೇಜಸ್ ಆಫ್ ಪಿ ಅಂಡ್ ಕ್ಯೂ ಅಂಡರ್ ಬೋತ್ ದ ಮೆಥಡ್ಸ್. ನಾವು ಕಮ್ ಟು ರೋವನ್ಸ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ ವೇಜಸ್. ರೋವನ್ಸ್ ಮೆಥಡ್ ನಲ್ಲಿ ನಾವು ವೇಜಸ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಫಾರ್ಮುಲಾದಲ್ಲಿ ನಾನು ಹೇಳಿದ್ದೇನೆ ನಿಮಗೆ ಏನ್ ಮಾಡ್ಬೇಕಾಗ್ತದ್ರೆ. ಫಾರ್ಮುಲಾ ನಾನು ಮತ್ತೊಮ್ಮೆ ಬರಿತಾ ಇದ್ದೇನೆ ಇಲ್ಲಿ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ವೇಜಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು, ಟೈಮ್ ಎಷ್ಟು ತಗೊಂಡಿದ್ದಾನೆ ಆ ವರ್ಕರ್,
ಟೈಮ್ ಟೇಕನ್ ಬೈ ದ ವರ್ಕರ್ ಟು ಕಂಪ್ಲೀಟ್ ದ ವರ್ಕ್ ತಗೊಳ್ಬೇಕು. ನೆಕ್ಸ್ಟ್ ಒನ್ ಈಸ್ ಇಂಟು ಟೈಮ್ ರೇಟ್ ತಗೊಳ್ಬೇಕು. ಟೈಮ್ ರೇಟ್ ಪ್ರತಿ ತಾಸಿಗೆ ಎಷ್ಟು ಕೊಡ್ತಾ ಇದ್ದಾರೆ, ಟೈಮ್ ರೇಟ್ ಪ್ಲಸ್ ಬೋನಸ್. ಬೋನಸ್ ಎಷ್ಟಿದೆ ಇಲ್ಲಿ, ಬೋನಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ, ಟೈಮ್ ಸೇವ್ಡ್ ಬೈ ದ ಎಂಪ್ಲಾಯಿ ವರ್ಕರ್ ಅದನ್ನು ತಗೊಳ್ಬೇಕು ಟು ದ ಸ್ಟ್ಯಾಂಡರ್ಡ್ ಟೈಮ್ into, again we have to write the same thing here, time taken into time rate. ಇಲ್ಲಿ ಏನ್ ಬರುತ್ತೆ ಅದೇ ಫಿಗರ್ ಇಲ್ಲಿಯೂ ಬರುತ್ತೆ. ಓಕೆ ಫೈನ್. ನಾವು ಏನ್ ಮಾಡುವ, ಈಗ ವೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವ. ಇಲ್ಲಿ ಯಾರ್ದು ವೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ನಾವು. ಫಸ್ಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ವೇಜಸ್ ಆಫ್ ಮಿಸ್ಟರ್ ಪಿ ದು ವೇಜಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ರೈಟ್, ಅಂಡರ್ಸ್ಟ್ಯಾಂಡ್, ವೆರಿ ಸಿಂಪಲ್ ಥಿಂಗ್. ಟೈಮ್ ಎಷ್ಟು ತಗೊಂಡಿದ್ದಾನೆ ಪಿ ಅದನ್ನ ಕಂಪ್ಲೀಟ್ ಮಾಡೋ ಸಲುವಾಗಿ ವರ್ಕ್ ಅನ್ನ 18 ಅವರ್ಸ್ ತಗೊಂಡಿದ್ದಾನೆ, 18 ಅವರ್ಸ್. ಓಕೆ, ಟೈಮ್ ರೇಟ್ ಎಷ್ಟಿದೆ, ಟೈಮ್ ರೇಟ್ ವೆರ್ ಇಸ್ ದಟ್, ವೇಜ್ ರೇಟ್ ಎಷ್ಟಿದೆ, ₹20 ಪರ್ ಅವರ್, ಪ್ರತಿ ತಾಸಿಗೆ 20 ರೂಪಾಯಿ ಇದೆ. ಓಕೆ ಫೈನ್, 20 rupees ಐ ಆಮ್ ಗೋಯಿಂಗ್ ಟು ಟೇಕ್ ಹಿಯರ್. ಪ್ಲಸ್ ಇವನು ಟೈಮ್ ಎಷ್ಟು ಸೇವ್ ಮಾಡಿದ್ದಾನೆ, 20 ಅವರ್ಸ್ ಕೆಲಸವನ್ನ 18 ಅವರ್ಸ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾನೆ. ಅಂದ್ರೆ 2 ಅವರ್ಸ್ ಇವನು ಏನ್ ಮಾಡಿದ್ದಾನೆ, ಸೇವ್ ಮಾಡಿದ್ದಾನೆ. ಅದಕ್ಕಾಗಿ ಇಲ್ಲಿ ಏನ್ ಬರಿತಾ ಇದ್ದೀನಿ ನಾನು, 2 ಅವರ್ಸ್ ಅಂತ ಬರಿತಾ ಇದ್ದೇನೆ. ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಏನ್ ಫಿಕ್ಸ್ ಮಾಡಿತ್ತು ಕಂಪನಿ, 20 ಅವರ್ಸ್. 20 ಅವರ್ಸ್ ವಾಸ್ ದ ಸ್ಟ್ಯಾಂಡರ್ಡ್ ಟೈಮ್ ಇಂಟು, ಅಗೇನ್ ಟೈಮ್ ಟೇಕನ್ ಎಷ್ಟಿದೆ, 18 ಅವರ್ಸ್ ಇದೆ, ರಿಪೀಟ್ ಮಾಡ್ತಾ ಇದ್ದೇನೆ, 18 ಅವರ್ಸ್ ಇಂಟು 20. ಇಲ್ಲಿ ಎಷ್ಟು ಬರುತ್ತೆ ನೋಡಿ, 18 ಇಂಟು 2 36 and 0 360 ಬರುತ್ತೆ. ಪ್ಲಸ್ 2/20 ಇಂಟು ಅಗೇನ್ 360 ಎಷ್ಟು ಬರುತ್ತೆ ನೋಡಿ ಇಲ್ಲಿ, 360 ಪ್ಲಸ್ 0 ಗೆಟ್ಸ್ ಕ್ಯಾನ್ಸಲ್ಡ್, 2 1s are 2, 2 1s are 2, 2 8s are 16, 18 2s are 36. ಹಿಯರ್ 396 rupees ಏನು ಬರುತ್ತೆ, ಒಂದು ವೇಜಸ್ ಬರುತ್ತೆ. ಯಾರ್ದು, ಮಿಸ್ಟರ್ ಪಿ ಅಂಡರ್ ರೋವನ್ಸ್ ಮೆಥಡ್ ನಲ್ಲಿ 396 ಬರುತ್ತೆ. ಈಗ ನೀವು ಏನ್ ಮಾಡಬಹುದು, ಇದನ್ನ ಹಾಲ್ಸೆ ಮೆಥಡ್ ಅಡಿಯಲ್ಲಿ ಅವನಿಗೆ ಕೊಡುವಂತ ವೇಜಸ್ ಜೊತೆ ಕಂಪೇರ್ ಮಾಡಿದಾಗ ಅಲ್ಲಿ ಡಿಫರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್, ಇದರ ಜೊತೆಗೆ ಹಿ ಈಸ್ ಆಲ್ಸೋ ಎಂಟೈಟಲ್ ಟು ಗೆಟ್ ವಾಟ್, ಡಿಯರ್ನೆಸ್ ಅಲವನ್ಸ್. ಅದಕ್ಕಾಗಿ ಟೋಟಲ್ ವೇಜಸ್ ಅಂಡರ್ ರೋವನ್ಸ್ ಮೆಥಡ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾರ್ದ್ರೆ ಇದು ಟೋಟಲ್ ವೇಜಸ್ ಆಫ್ ಪಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ, 396 ಪ್ಲಸ್ ಡಿಯರ್ನೆಸ್ ಅಲವನ್ಸ್. ಡಿಯರ್ನೆಸ್ ಅಲವನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು, ಹೌ ಮೆನಿ ಅವರ್ಸ್ ಹಿ ಹ್ಯಾಸ್ ವರ್ಕ್, 18 ಅವರ್ಸ್. ನೆಕ್ಸ್ಟ್ ಒನ್ ಈಸ್ ಇಂಟು ಡಿ ಎ ಎಷ್ಟು ಕೊಡ್ತಾ ಇದ್ದಾರೆ, ಡಿಯರ್ನೆಸ್ ಅಲವನ್ಸ್ ಪ್ರತಿ ಗಂಟೆಗೆ ₹2 ಅಂದ್ರೆ 36 rupees ಬರುತ್ತೆ. ದಟ್ ಈಸ್ ವೈ 396 ಪ್ಲಸ್ 36, it comes to 6 plus 6 12, 1 remains, 4 plus 9 13, 1 remains, 432 rupees ಏನಿದೆಲ್ಲ ಟೋಟಲ್ ವೇಜಸ್ ಆಫ್ ಮಿಸ್ಟರ್ ಪಿ ಅಂಡರ್ ರೋವನ್ಸ್ ಮೆಥಡ್. ವೆರಿ ಸಿಂಪಲ್ ಥಿಂಗ್. ಸ್ವಲ್ಪ ಏನಿದೆಯಲ್ಲ, ನೀವು ಫಾರ್ಮುಲಾ ಸ್ವಲ್ಪ ನೆನಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ದೆನ್ ಇನ್ ದ ಸಿಮಿಲರ್ ವೇ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ವೇಜಸ್ ಆಫ್ ಮಿಸ್ಟರ್ ಕ್ಯೂದ್ ವೇಜಸ್ ಎಷ್ಟಿದೆಪ್ಪ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ದ ಫಾರ್ಮುಲಾ ಅಗೇನ್. ಇಲ್ಲಿ ಏನಿದೆಯಲ್ಲ ಅದೇ ಅದನ್ನ ಬರಿತಾ ಇದ್ದೇನೆ. ಟೈಮ್ ಟೇಕನ್ ಬೈ ಕ್ಯೂ, ಇಲ್ಲಿ ಕ್ಯೂ ಎಷ್ಟು ಟೈಮ್ ತಗೊಂಡಿದ್ದಾನೆ, 16 ಅವರ್ಸ್ ತಗೊಂಡಿದ್ದಾನೆ. ದಟ್ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್, 16 ಅವರ್ಸ್ ಹಿ ಹ್ಯಾಸ್ ಟೇಕನ್ ಇಂಟು ಇಲ್ಲೇನಿದೆಯಲ್ಲ ವೇಜ್ ರೇಟ್ ಎಷ್ಟಿದೆ, 20 ರೂಪಾಯಿ ಇದೆ, ಇಟ್ ಇಸ್ ಸೇಮ್. ಅಂಡ್ ಹೌ ಮೆನಿ ಅವರ್ಸ್ ಹಿ ಹ್ಯಾಸ್ ಸೇವ್ಡ್, ಕ್ಯೂ ಹ್ಯಾಸ್ ಸೇವ್ಡ್ 4 ಅವರ್ಸ್. ಸಿ ಸ್ಟ್ಯಾಂಡರ್ಡ್ ಟೈಮ್ 20 ಅವರ್ಸ್ ಇದ್ರೆ ಇಲ್ಲಿ 16 ಅವರ್ಸ್ ನಲ್ಲಿ ಅವನು ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದಾನೆ. 4 ಅವರ್ಸ್ಗೆ ನಾವು ಏನಂತ ತಗೊಳ್ಬೇಕು, ಇಲ್ಲಿ ಟೈಮ್ ಸೇವ್ಡ್ ತಗೋಬೇಕು. ಟೈಮ್ ಸೇವ್ಡ್ ಎಷ್ಟಿದೆ, ಒಂದು 4 ಅವರ್ಸ್. ನೆಕ್ಸ್ಟ್ ಒನ್ ಈಸ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದೆ, ಸೇಮ್ 50 ಎಷ್ಟಿದೆ ಇದರಲ್ಲಿ, 20 ಅವರ್ಸ್ ಇಸ್ ದ ಸ್ಟ್ಯಾಂಡರ್ಡ್ ಟೈಮ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್, 20 hours. Next one is into, again time taken 16 hours into 20. It comes to how much, 320 plus 4/20 into 320 ಬರುತ್ತೆ. 0 gets cancelled, 2 1s are 2, 2 6 are 12, 320, 16 into 4, 64 it comes. Total how much, 384 rupees. 384 rupees ಏನಾಗುತ್ತೆ, ವೇಜಸ್ ಆಫ್ ಕ್ಯೂ ಆಗುತ್ತೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್. ಇದನ್ನೇ ನಾವು ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ, ಇದಕ್ಕೆ ನಾವು ಏನಂತ ಹೇಳ್ತೀವಿ,
ಬೋನಸ್ ಅಂಡರ್ ರೋವನ್ಸ್ ಮೆಥಡ್ ಅಂತ ಕರಿತೀವಿ. ಈಗ ಮಿಸ್ಟರ್ ಕ್ಯೂ ಈಸ್ ಎಲಿಜಿಬಲ್ ಟು ಗೆಟ್ ಡಿ ಎ ಆಲ್ಸೋ. ದಟ್ ಇಸ್ ವೈ ಇದಕ್ಕೆ ನಾವೇನ್ ಮಾಡಬೇಕು, ಡಿ ಎ ಆಡ್ ಮಾಡ್ತಾ ಇದ್ದೇನೆ. ಡಿ ಎ ಪ್ರಾಬ್ಲಮ್ ನಲ್ಲಿ ಕೊಟ್ಟರೆ ಡಿ ಎ ಆಡ್ ಮಾಡಬೇಕು. ಇನ್ ಕೇಸ್ ಇಫ್ ಇಟ್ ಇಸ್ ನಾಟ್ ಗಿವನ್, ಸಿಂಪ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಂಡ್ ಶೋ ₹384 ಆಸ್ ಇಸ್ ಟೋಟಲ್ ವೇಜಸ್. ಇಲ್ಲಿ ಡಿ ಎ ಎಷ್ಟಿದೆ ಅವನಿಗೆ ಕೊಡುದು, ₹2 per hour. ₹2 per hour ವೇಜಸ್ ಕೊಡಬೇಕು. ಎಷ್ಟು ತಾಸು ಕೆಲಸ ಮಾಡಿದಾನ್ರಿ ಅವನು? 16 hours ಕೆಲಸ ಮಾಡಿದ್ದಾನೆ. 16 hours ಕೆಲಸ ಮಾಡಿದ್ದಾನೆ. ಇಂಟು ₹2 ಇಂಟು ₹2 ಏನಾಗುತ್ತೆ, ಡಿ ಎ ಆಗುತ್ತೆ 384 ಪ್ಲಸ್ 16 2 ₹32. Then we are going to get how much? 4 plus 2 6 8 11 1 remains. 416 is nothing but total wages of Q under Rowan's plan. ಈ Rowan's plan ಅಡಿಯಲ್ಲಿ Mr. Q is eligible to get ₹416 as his total wages, including dearness allowance. ನೀವು ಈ ಒಂದು ವೇಜಸ್ ಏನಿದೆಯಲ್ಲ, ಹಲ್ಸೆ ಮೆಥಡ್ ಅಡಿಯಲ್ಲಿ ಎಷ್ಟಿದೆ ಎಂಬುದನ್ನ ಕಂಪೇರ್ ಮಾಡಿದಾಗ ಯಾವ ಮೆಥಡ್ ಅವನಿಗೆ ಬೆನಿಫಿಷಿಯಲ್ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ದಿಸ್ ಈಸ್ ದ ವೇ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವೇಜಸ್ ಅಂಡರ್ ಹಲ್ಸೆ ಮೆಥಡ್ ಅಂಡ್ ರೋವನ್ಸ್ ಮೆಥಡ್. ಇದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ರೆ ನೀವೇನ್ ಮಾಡುವುದು, ನನಗೆ ಮೆಸೇಜ್ ಹಾಕಿ ಕೇಳಿ.